ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸ್ವಾಗತ. ವಿದ್ಯಾರ್ಥಿಗಳೇ, ನಿಮ್ಮ KCET ಪ್ರಿಪ್ರೇಷನ್ ಚೆನ್ನಾಗಿ ನಡೀತಾ ಇದೆ ಅಂತ ನಾನು ಅನ್ಕೋತಾ ಇದ್ದೇನೆ. ಇವತ್ತಿನ ತರಗತಿಯಲ್ಲಿ ಜಸ್ಟ್ ಕ್ವಿಕ್ ರಿವಿಷನ್ ಮಾಡೋಣ. ಓಕೆ, ಹಾಗಾದರೆ ಬನ್ನಿ. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಫಸ್ಟ್ ಫಾರ್ಮುಲಾ, current is equal to Q upon T, where Q is equal to N into E. So I am able to write I is equal to NE upon T ಅಂತ ಬರಿಬೋದು. ಸೆಕೆಂಡ್ ಫಾರ್ಮುಲಾ, ಕೂಲಂಬ್ಸ್ ಲಾ, 1 upon 4 pi epsilon naught Q1 Q2 upon R square R cap. That is a vector form equation. ಥರ್ಡ್ ಇಕ್ವೇಷನ್ ಏನು ಹೇಳ್ತಾ ಇದೆ ಅಂದರೆ, ಕೂಲಂಬ್ಸ್ ಲಾ ನ್ಯೂಟನ್ನಿನ ಮೂರನೇ ನಿಯಮ, ಅಂದರೆ ಕೂಲಂಬ್ಸ್ ಲಾ obeys ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಅಂತ ಹೇಳ್ತಾ ಇದೆ. ಕಮಿಂಗ್ ಟು ಫೋರ್ತ್ ಒನ್, ರಿಲೇಟಿವ್ ಪರ್ಮಿಟಿವಿಟಿ ಇಕ್ವೇಷನ್, ಅಂದರೆ ಫೋರ್ಸ್ ಇನ್ ಏರ್ ಮೀಡಿಯಮ್ ಡಿವೈಡೆಡ್ ಬೈ ಫೋರ್ಸ್ ಇನ್ ಮಟೀರಿಯಲ್ ಮೀಡಿಯಮ್ ಈಸ್ ಈಕ್ವಲ್ ಟು ಎಪ್ಸಿಲಾನ್ divided by epsilon naught is equal to epsilon r. Relative permittivity equation. Then tension in the string is equal to Coulomb's force. Fifth formula. Sixth formula, net force due to system of charge particle. Seventh one, electric field is equal to force upon charge. Eighth one, electric field due to point charge. Yes, eighth ಇನ್ನೊಂದು ಸತಿ ರಿಪೀಟ್ ಆಗಿದೆ ನೋಡಿ. ಏಯ್ತ್ ಒನ್, electric field due to system of charge E1 plus E2 plus E3. Then ninth one, electric dipole moment equation. 10th one, electric dipole moment due to on a axial line 1 upon 4 pi epsilon naught 2 rp upon r square minus a square whole square. Short dipole ಗೆ a is equal to 0 ಆಗ್ತದೆ. ಸೊ axial line equation ಆಯಿತು. equatorial line ಗೆ ಬನ್ನಿ, 1 upon 4 pi epsilon naught p upon r square plus a square raised to 3/2. ಅಲ್ಲಿ ಮೈನಸ್ ಸೈನನ್ನು ತಗೋತೀವಿ, ಅಂದರೆ ಅಪೋಸಿಟ್ ಡೈರೆಕ್ಷನಲ್ಲಿ ಇರ್ತದೆ. ಶಾರ್ಟ್ ಡೈಪೋಲ್ಗೆ a is equal to 0 ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ 12th ಒನ್, ಟಾರ್ಕ್ EP sin theta. ನೆಕ್ಸ್ಟ್, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ಏನಂತ ತಗೋಬೋದು ಅಂದರೆ ಫ್ಲಕ್ಸ್ ಡಿವೈಡೆಡ್ ಬೈ ಏರಿಯಾ ಅಂತ ತಗೋಬೋದು. ಅಂದರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಈಕ್ವಲ್ ಟು psi ಅಪಾನ್ A. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಫಾರ್ಮುಲಾ, ಗಾಸಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಲ್ಯಾಂಬ್ಡಾ ಅಂದರೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಸಿಗ್ಮಾ ಅಂದರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ರೋ ಅಂದರೆ ವಾಲ್ಯೂಮೆಟ್ರಿಕ್ ಚಾರ್ಜ್ ಡೆನ್ಸಿಟಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಒನ್, ಫಸ್ಟ್ ಇಕ್ವೇಷನ್ ನೋಡಿ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ ಲಾಂಗ್ ಸ್ಟ್ರೇಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇಕ್ವೇಷನ್. ಅದಾದಮೇಲೆ ಇದೆ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನೈಟ್ ಪ್ಲೇನ್ ಶೀಟ್, ಅದು ಇಕ್ವೇಷನ್ನು. ನೆಕ್ಸ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೆಪಾಸಿಟನ್ಸ್ಗೆ ಬನ್ನಿ. ಫಸ್ಟ್ ಇಕ್ವೇಷನ್ ಇದೆ ನೋಡಿ, ಏನು ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ W upon Q. ದೆನ್ ಸೆಕೆಂಡ್ ಒನ್, ಪೊಟೆನ್ಷಿಯಲ್ ಡಿಫ್ರೆನ್ಸ್. ಥರ್ಡ್ ಒನ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ಗ್ರಾಫ್ ಇದೆ ನೋಡಿ, ಅದು ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ ಪೊಟೆನ್ಷಿಯಲ್ ಡ್ಯೂ ಟು ಸ್ಪೆರಿಕಲ್ ಶೆಲ್ ಗ್ರಾಫ್, ಅದು ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಫೋರ್ತ್ ಒನ್, ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್, ಅದು ನೆಟ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು V1 ಪ್ಲಸ್ V2 ಪ್ಲಸ್ V3. ಫಿಫ್ತ್ ಒನ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್. ಸಿಕ್ಸ್ತ್ ಒನ್, ಪೊಟೆನ್ಷಿಯಲ್ ಎನರ್ಜಿ. ಸೆವೆಂತ್ ಒನ್, ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್. ಏಯ್ಟ್ ಒನ್, ವರ್ಕ್ ಡನ್ ಫಾರ್ಮುಲಾ ಇನ್ ಕೇಸ್ ಆಫ್ ಪೊಟೆನ್ಷಿಯಲ್. ninth one, potential energy due to dipole. 10th one, capacitance equation. 11th one, capacitance of the spherical conductor. 13th one, capacitance of the parallel plate capacitor without a dielectric medium. 14th one, capacitance of the parallel plate capacitor with dielectric medium. Getting what I am telling children? So coming to next one, Cm is equal to epsilon naught epsilon r Ca, ಅಂದರೆ ರಿಲೇಟಿವ್ ಪರ್ಮಿಟಿವಿಟಿ ಆಫ್ ದ ಕೆಪಾಸಿಟನ್ಸ್ ಆಫ್ ದ ಕೆಪಾಸಿಟರ್, ಮಟೀರಿಯಲ್ ಮೀಡಿಯಮ್ ಆ್ಯಂಡ್ ಏರ್ ಮೀಡಿಯಮ್ ಇಕ್ವೇಷನ್. ಅದು ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್. 16th ಒನ್, Q² upon 2C 1 upon 2 CV square
1/2 into Q into V. Series connection, capacitors in series, capacitors in parallel. Suppose capacitors in series ಅಲ್ಲಿ C1 is equal to C2 is equal to C3 ಇದ್ರೆ, C1 is equal to C3 is equal to C3 ಇದ್ರೆ, we are able to use this formula. ಪ್ಯಾರಲಲ್ ಪ್ಲೇಟ್ ಅಲ್ಲಿ ಏನಾದರೂ C1 is equal to C2 plus C3 ಇದ್ರೆ ಈ ಫಾರ್ಮುಲಾ ಯೂಸ್ ಮಾಡೋಣ ಶಾರ್ಟ್ಕಟ್ ಆಗಿ. ಕರೆಂಟ್ ಎಲೆಕ್ಟ್ರಿಸಿಟಿಗೆ ಬನ್ನಿ. ಕರೆಂಟ್ I is equal to Q upon T, instantaneous current dq upon dt, current density I upon A, Ohm's law, resistance of the conductor rho L upon A, rho andre resistivity, resistivity inversely proportional to conductivity, resistivity RA upon L, conductance is equal to reciprocal of the resistance, mobility andre drift velocity divided by electric field, drift velocity equation this one, current equation in terms of drift velocity, then conductivity andre electrical conductivity, that is sigma is equal to E, not conductivity children, J बोले तो sigma बोले तो electrical conductivity, J बोले तो maybe it is resistivity children, resistivity ಅಂದರೆ ಕರೆಂಟ್ ಡೆನ್ಸಿಟಿ ಅಂತ ತೊಗೊಂಡಿದ್ವಲ್ವಾ. ನೋ ವೇಟ್ ನಾವು ಸ್ವಲ್ಪ ಗಡಿಬಿಡಿ ಆಯಿತು. 12th ಒನ್ ಏನನ್ನ ಇಂಡಿಕೇಟ್ ಮಾಡ್ತದೆ ಅಂದರೆ ದ ರಿಲೇಷನ್ ಬಿಟ್ವೀನ್ ಕರೆಂಟ್ ಡೆನ್ಸಿಟಿ ಆ್ಯಂಡ್ ಕಂಡಕ್ಟಿವಿಟಿ. ಓಕೆ, ದೆನ್ ಕಮಿಂಗ್ ಟು ನೆಕ್ಸ್ಟ್ ಒನ್, electrical conductivity equation, then E is equal to W upon Q ಅಂದರೆ electrical energy ಅಂದರೆ EMF formula ಇದು. EMF is equal to work divided by charge, current in terms of EMF equation, voltage in terms of EMF equation, then ಇವು ಸ್ವಲ್ಪ ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೋಬೇಕಾಗ್ತದೆ ನೀವು ಈ ಫಾರ್ಮುಲಾಸನ್ನು. ಇಲ್ಲಿ ನೋಡಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿ W ಇಸ್ ಈಕ್ವಲ್ ಟು V ಇಂಟು I ಇಂಟು T ಇದೆ. ಅಂದರೆ ಎನರ್ಜಿ ಡಿಸಿಪಿಟೇಟ್ ಇನ್ ದ ರೆಸಿಸ್ಟರ್, ಇದು ಇಕ್ವೇಶನ್. ಎನರ್ಜಿ ಡಿಸಿಪಿಟೇಟ್ ಇನ್ ದ ರೆಸಿಸ್ಟರ್. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ 18th one, energy dissipate in the circuit. 19th one, power in the resistor, power in the resistor ಇಲ್ಲಿದೆ ನೋಡಿ. 19th one ಏನಂದರೆ electrical power in a circuit. 19th one ಹೌದಾ. ಎಲೆಕ್ಟ್ರಿಕ್ ಪವರ್ ಇನ್ ಎ ರೆಸಿಸ್ಟರ್ ಅಂದರೆ P ಇಸ್ ಈಕ್ವಲ್ ಟು V ಇಂಟು I ಅನ್ನು ಯೂಸ್ ಮಾಡಿ. ಎಲೆಕ್ಟ್ರಿಕಲ್ ಪವರ್ ಇನ್ ಎ ರೆಸಿಸ್ಟರ್, ಎಲೆಕ್ಟ್ರಿಕಲ್ ಪವರ್ ಇನ್ ಎ ಸರ್ಕಿಟ್. ದೆನ್ ಇಲ್ಲಿ ಬರೆದಿದೆ ನೋಡಿ, ಇಲ್ಲಿದೆ ನೋಡಿ, ಎಲೆಕ್ಟ್ರಿಕಲ್ ಪವರ್ ಇನ್ ಎ ಸರ್ಕಿಟ್. ಇದು ಸರ್ಕಿಟು, ಇದು ರೆಸಿಸ್ಟರ್, ಇದು ಇಲ್ಲಿದೆ ನೋಡಿ ಇಕ್ವೇಶನ್ಸ್ ಇವೆಲ್ಲ. ನೆಕ್ಸ್ಟ್, ಎನರ್ಜಿ ಡಿಸಿಪಿಟೇಡ್ ಪರ್ ಸೆಕೆಂಡ್ ಇನ್ ದ ಸರ್ಕಿಟ್. ಇದು ಎನರ್ಜಿ ಡಿಸಿಪಿಟೇಡ್ ಪರ್ ಸೆಕೆಂಡ್ ಇನ್ ಎ ಸರ್ಕಿಟ್. ಇದು ಕ್ರಿಚಾಫ್ಸ್ ಜಂಕ್ಷನ್ ರೂಲ್, ಕ್ರಿಚಾಫ್ಸ್ ವೋಲ್ಟೇಜ್ ರೂಲ್, ವಿಟ್ಸ್ಟೋನ್ ಬ್ರಿಡ್ಜ್, ಮೀಟರ್ ಬ್ರಿಡ್ಜಲ್ಲಿ ರೆಸಿಸ್ಟೆನ್ಸನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇರ್ತಕ್ಕಂಥ ಫಾರ್ಮುಲಾ, ಪೊಟೆನ್ಷಿಯೋಮೀಟರಲ್ಲಿ EMF ಅನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇರ್ತಕ್ಕಂಥ ಫಾರ್ಮುಲಾ. ಓಕೆ, ಸೊ ಕಮಿಂಗ್ ಟು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಫೋರ್ಸ್ ಇಕ್ವೇಷನ್, ವೆಕ್ಟರ್ ಫಾರ್ಮ್, ದೆನ್ ರೇಡಿಯಸನ್ನು ಕಂಡುಹಿಡಿ ಅಂತಾರೆ. ಅಂದರೆ ಒಂದು ಚಾರ್ಜ್ ಪಾರ್ಟಿಕಲ್ ಏನಾದರೂ ಪರ್ಪೆಂಡಿಕ್ಯುಲರ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡನ್ನು ಎಂಟ್ರಿ ಆದರೆ ಅದು ಸರ್ಕ್ಯುಲರ್ ಪಾತನ್ನು ಫಾಲೋ ಮಾಡ್ತದೆ. ಆ ಸರ್ಕ್ಯುಲರ್ ಪಾತಿನ ರೇಡಿಯಸ್ ಇಕ್ವೇಷನ್ ಇದು. ಇದು ಆ್ಯಂಗ್ಯುಲರ್ ವೆಲಾಸಿಟಿ ಇಕ್ವೇಷನ್ನು, ಇದು ಟೈಮ್ ಪೀರಿಯಡ್ ಇಕ್ವೇಷನ್ನು, ಇದು ಫ್ರೀಕ್ವೆನ್ಸಿ ಇಕ್ವೇಷನ್. ಇದು ಅಂಡರ್ಸ್ಟುಡ್ ಚಿಲ್ಡ್ರನ್? ಓಕೆ, ಕಮಿಂಗ್ ಟು ನೆಕ್ಸ್ಟ್ ಒನ್. 7th one, Lorentz force, Biot-Savart's law, Biot-Savart's law in vector form. 10th one,
magnetic field due to circular current carrying coil. 11th one expression for magnetic field at the center of the circular loop. 12th one expression for magnetic field at the center of a circular coil. 12th one Ampere circuit law. Then 13th one expression for magnetic field due to a straight current carrying conductor. ಇದು solenoid. ಹೌದಾ? Yes, this is solenoid expression. This is toroid expression, magnetic field due to toroid. ಸೊ ಇದೊಂದು ಎಕ್ಸ್ಟ್ರಾ ಬರೆದಿದ್ದೆ, ಇದು ಕೂಡ ಟೊರಾಯ್ಡೆ. Then it is magnetic force equation. Magnetic force equation ಇದು vector form. F is equal to I L cross B. It is L cross B. Then 18th one force between two straight parallel current carrying conductors. 19th one expression for magnetic dipole. Then this one this will also magnetic dipole moment equation. Then magnetic dipole moment of a current carrying coil it is, and this is torque acting on a dipole. Then this is magnetic dipole moment of an electron revolving in nth orbit. Then this is Bohr's magnetron equation and value. Coming to moving coil galvanometer, current sensitivity formula, current sensitivity of a moving coil galvanometer, voltage sensitivity of the moving coil galvanometer, and this is conversion of galvanometer into ammeter, conversion of galvanometer into voltmeter. Resistance of ideal ammeter is 0, resistance of ideal voltmeter is infinity. So coming to magnetism and matter, Gauss's law in electrostatics, no, Gauss's law in magnetism, the relation between horizontal field and that is earth magnetic field, ಅಂದರೆ horizontal component of the earth magnetic field, vertical component of the earth magnetic field, and this is total ಅಂದರೆ earth magnetic field equation ಇದು. Then it is fifth one, capital M is equal to small m upon V. Small m ಅಂದರೆ magnetic dipole moment ಅಂತ ತಗೋತೀವಿ ನಾವು ಇಲ್ಲಿ. ವೇಟ್ ಐ ವಿಲ್ ಎಕ್ಸ್ಪ್ಲೈನ್. ಮ್ಯಾಗ್ನೆಟೈಸೇಷನ್ ಇಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಮೂಮೆಂಟ್ ಡಿವೈಡೆಡ್ ಬೈ ವಾಲ್ಯೂಮ್. magnetic intensity is equal to magnetic induction divided by permeability of the material. Then permeability of the material is equal to magnetic induction divided by magnetic intensity. Relative permeability, that is mu upon mu naught. Then m is directly proportional to h, ಅಂದರೆ magnetization directly proportional to magnetic intensity. ಇದನ್ನು ಸಸೆಪ್ಟಿಬಿಲಿಟಿ ಅಂತ ಕರಿತೀವಿ. ಸಸೆಪ್ಟಿಬಿಲಿಟಿ ಇಸ್ ಈಕ್ವಲ್ ಟು ಮ್ಯಾಗ್ನೆಟೈಸೇಷನ್ ಡಿವೈಡೆಡ್ ಬೈ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಕಮಿಂಗ್ ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಫಸ್ಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಕ್ವೇಷನ್, ಫ್ಯಾರಡೇಸ್ ಲಾ, ಫ್ಯಾರಡೇಸ್ ಫಸ್ಟ್ ಲಾ, ಸೆಕೆಂಡ್ ಆ್ಯಂಡ್ ಥರ್ಡ್. ಫೋರ್ತ್ ಒನ್ ಮೋಷನಲ್ ಇ ಎಮ್ ಎಫ್. ಫಿಫ್ತ್ ಒನ್ induced EMF. Then this is self inductance formula, energy stored in a inductance, energy stored in a inductor formula. Then it is mutual inductance formula. Then it is E is equal to E naught sin omega t, ಅಂದರೆ instantaneous EMF induced in a coil rotating in a uniform magnetic field. Then it is current, induced current, it is alternating current,
current equation, voltage equation, mean value, peak value relation, mean value and peak value of the current relation, mean value and peak value of the voltage relation, then RMS value is equal to peak value divided by square root of 2, then IRMS, VRMS, phase difference is 0 in case of when AC is supplied to a resistor, phase difference is 90 degree. When AC is supplied to inductor, phase difference is 90. When AC is supplied to capacitor, impedance formula, 12th one, 13th one. Then ಟ್ರಾನ್ಸಿಸ್ಟರ್ಗೆ ಬಂದಾಗ ಈ ಫಾರ್ಮುಲಾಯನ್ನು ಯೂಸ್ ಮಾಡಿ, ಟ್ರಾನ್ಸಿಸ್ಟರಲ್ಲಿ ಪ್ರೈಮರಿ ಕಾಯಿಲ್, ಸೆಕೆಂಡರಿ ಕಾಯಿಲ್ ಅಂತ ಇರ್ತಾವಲ್ವಾ, ಇಲ್ಲಿದೆ ನೋಡಿ. ಎಕ್ಸ್ಪ್ರೆಷನ್ ಫಾರ್ ದಿ ಟರ್ನ್ಸ್ ರೇಷಿಯೋ ಇನ್ ದ ಟ್ರಾನ್ಸ್ಫಾರ್ಮರ್. ಸ್ಟೆಪ್ ಅಪ್ಗೆ ಇಷ್ಟು ಕಂಡೀಷನ್ಸು, ಸ್ಟೆಪ್ ಡೌನ್ಗೆ ಇಷ್ಟು ಕಂಡೀಷನ್ಸು. ಎಫಿಷಿಯನ್ಸಿ ಆಫ್ ದ ಟ್ರಾನ್ಸ್ಫಾರ್ಮರ್, ಔಟ್ಪುಟ್ ಪವರ್ ಡಿವೈಡೆಡ್ ಬೈ ಇನ್ಪುಟ್ ಪವರ್ ಇಸ್ ಈಕ್ವಲ್ ಟು 100%. Number of primary cell less than number of secondary cell, voltage of the primary cell less than voltage of the secondary cell, ಇದೆಲ್ಲ ನೆನಪಿರಲಿ. ಕರೆಂಟ್ ಇನ್ ಪ್ರೈಮರಿ ಸೆಲ್ ಗ್ರೇಟರ್ ದೆನ್ ಕರೆಂಟ್ ಇನ್ ಸೆಕೆಂಡರಿ ಸೆಲ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗೆ ಬಂದರೆ ಇಲ್ಲಿ ಎರಡು ಇಕ್ವೇಷನ್ಸ್ ಇವೆ ನೋಡಿ, ಇವೆರಡನ್ನು ನೆನಪಿಟ್ಕೊಳ್ಳಿ. ಸ್ಪೀಡ್ ಆಫ್ ಲೈಟ್ ಇನ್ ಟರ್ಮ್ಸ್ ಆಫ್ ಪರ್ಮಿಟಿವಿಟಿ ಆ್ಯಂಡ್ ಪರ್ಮಿಯಬಿಲಿಟಿ. ಸ್ಪೀಡ್ ಆಫ್ ಲೈಟ್ ಇನ್ ಟರ್ಮ್ಸ್ ಆಫ್ ಪರ್ಮಿಟಿವಿಟಿ ಆ್ಯಂಡ್ permeability. This is meant for material medium. This is meant for, ಇದು ಯಾವುದಕ್ಕೆ ಅಂದರೆ ಫ್ರೀ ಸ್ಪೇಸ್ಗೆ, ವ್ಯಾಕ್ಯೂಮ್ಗೆ ಇದು. This is for vacuum and this is for free space. Okay.